ಮತ್ತೊಂದು ಕಡೆ ಈಗ ಸಿಜೆಪಿ ನಾಯಕರನ್ನ ಚರ್ಚೆಗೆ ಕರೆದಿದೆ ಈಗ ಕೇಂದ್ರ ಸರ್ಕಾರ. ಸಿಜೆಪಿ ನಾಯಕರನ್ನ ಚರ್ಚೆಗೆ ಕರೆದಿದ್ದಾರೆ ಜೆಪಿ ನಡ್ಡಾ ಅವರು. ಪ್ರತಿಭಟನಾ ನಿರತರ ಜೊತೆಗೆ ಜೆಪಿ ನಡ್ಡಾ ಈಗ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಸಿಜೆಪಿ ನಾಯಕರು ಜೆಪಿ ನಡ್ಡಾ ಅವರನ್ನ ಭೇಟಿ ಆಗ್ತಾರೆ. ಕೊನೆಗೂ ಕೇಂದ್ರ ಸರ್ಕಾರದಿಂದ ಅಟ್ಲೀಸ್ಟ್ ಒಬ್ಬ ಸರ್ಕಾರದ ಕಡೆಯಿಂದ ಒಬ್ಬ ಪ್ರತಿನಿಧಿ ಮಾತನಾಡೋದಕ್ಕಾದ್ರೂ ಮುಂದೆ ಬಂದಿದ್ದಾರೆ. ಇದು ಕಳೆದ ಜೂನ್ 28ನೇ ತಾರೀಕಿನಿಂದ ನಡೀತಾ ಇರುವಂತಹ ಒಂದು ಪ್ರತಿಭಟನೆಗೆ ಸಿಕ್ಕಿರುವಂತಹ ಮೊದಲ ಯಶಸ್ಸು ಇದು. ಯಾಕಂದ್ರೆ ಇದುವರೆಗೂ ಕೂಡ ಈ ಹಿಂದೆನೂ ಕೂಡ ಹಲವಾರು ಪ್ರತಿಭಟನೆಗಳು ನಡೆದಿವೆ, ಹಲವಾರು ಉಪವಾಸ ಸತ್ಯಾಗ್ರಹವನ್ನು ನೋಡಿದ್ದೀವಿ. ಅಣ್ಣಾ ಹಜಾರೆ ಸಂದರ್ಭದಲ್ಲಿ ಆದಂತಹ ಲೋಕಪಾಲ್ ಬಿಲ್ಗೋಸ್ಕರ ಮಾಡಿದಂತಹ ಪ್ರತಿಭಟನೆಗಳು, ಉಪವಾಸ ಸತ್ಯಾಗ್ರಹಗಳು. ಆಗ ಇದ್ದಂತಹ ಸರ್ಕಾರ ಹೇಗೆ ಪ್ರತಿನಿಧಿಗಳನ್ನು ಕಳಿಸಿ ಅಲ್ಲಿ ಮಾತನಾಡಿದ್ರು, ಅಟ್ಲೀಸ್ಟ್ ನೀವೇನು ರಾಜೀನಾಮೆಯನ್ನು ಕೇಳೋದಕ್ಕೆ ಅವರು ಆಗ್ರಹಿಸ್ತಾ ಇದ್ದಾರೆ, ಆ ರಾಜೀನಾಮೆಯ ವಿಚಾರವನ್ನು ಬದಿಗಿಟ್ಟು ಅಟ್ಲೀಸ್ಟ್ ಅವ್ರದ್ದು ಇನ್ನೇನಿದೆ ಬೇಡಿಕೆ, ಏನು ಮಾಡಬಹುದು, ಅವ್ರ ಜೊತೆಗೆ ಏನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಇದ್ಯಾವುದಕ್ಕೂ ಕೂಡ ಇನ್ನೂ ಸರ್ಕಾರ ಮುಂದಾಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈಗ ಜೆಪಿ ನಡ್ಡಾ ಅವರು ಮಾತನಾಡೋದಕ್ಕೆ ಮುಂದಾಗಿದ್ದಾರೆ. ಸಿಜೆಪಿಯ ನಾಯಕರುಗಳು ಈಗ ಜೆಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಕಳೆದ ಹೆಚ್ಚು ಕಮ್ಮಿ ಇನ್ನೇನು ಒಂದು ತಿಂಗಳು ವಾರ ಕಮ್ಮಿ ಅಷ್ಟೇ 28ನೇ ತಾರೀಕಿಂದ ಆರಂಭವಾಗಿರುವಂತಹ ಈ ಪ್ರತಿಭಟನೆ. ಈಗ ಸದ್ಯಕ್ಕೆ ಈ ಪ್ರತಿಭಟನೆ ಎರಡು ವಿಚಾರ, ಈಗ ಯಾವ ಸ್ವರೂಪದಲ್ಲಿದೆ? ಯಾಕಂದ್ರೆ ಅಲ್ಲಿ ಲಾಠಿ ಚಾರ್ಜ್ ಆಗಿದ್ದನ್ನು ನೋಡಿದ್ವಿ, ವಿದ್ಯಾರ್ಥಿಗಳು ಸೆಟೆದು ನಿಂತಿದ್ದನ್ನು ಕೂಡ ನೋಡಿದ್ವಿ. ಒಬ್ಬ ವಿದ್ಯಾರ್ಥಿ ಏನು ಹೊಡೆದು ಸಾಯಿಸ್ತೀರ ನಮಗೆ, ಆ ಮಟ್ಟಕ್ಕೆ ಏನಾದರೂ ವಿದ್ಯಾರ್ಥಿ ಸಮುದಾಯ ಹೋದ್ರೆ, ಇದು ಒಬ್ಬ ವ್ಯಕ್ತಿ ಅಲ್ಲ, ಇದೇ ಥರದ ವಿದ್ಯಾರ್ಥಿ ಸಮುದಾಯ ಅಥವಾ ಯುವ ಸಮುದಾಯ ಈ ಥರ ಸೆಟೆದು ನಿಂತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಷ್ಟಕಾಲಗಳು ಎದುರಾಗುತ್ತೆ ಸರ್ಕಾರಗಳಿಗೆ. ಸೊ ಒಂದು ವಿಚಾರ, ಜೊತೆಗೆ ಈಗ ಜೆಪಿ ನಡ್ಡಾ ಅವರು ಮುಂದಾಗ್ತಾ ಇದ್ದಾರೆ, ಸಿಜೆಪಿ ನಾಯಕರು ಮಾತುಕತೆಗೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಇರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ಈ ವಿಚಾರವಾಗಿ ಈಗ ಹರೀಶ್? ರೆಹಮಾನ್, ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವ್ರನ್ನ ಯಾವಾಗ ಪೊಲೀಸರು ಎತ್ಕೊಂಡೋಗಿ ಆಸ್ಪತ್ರೆಗೆ ದಾಖಲಿಸಿದ್ರು, ಆಗನಿಂದಲೇ ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆಯಿತು. ಇವತ್ತು ಸಂಸತ್ನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತೇ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಜೊತೆಗೂಡಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡಬೇಕು, ಸಂಸತ್ ಭವನಕ್ಕೆ ಮುತ್ತಿಗೆಯನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಷ್ಟರೊಳಗೆ ಸೋನಂ ವಾಂಗ್ಚುಕ್ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿ ಪೊಲೀಸರು ಎಲ್ಲಾ ರೀತಿಯ ತಯಾರಿ ಮಾಡಿ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಯಿತು. ಒಂದ್ ವೇಳೆ ಸೋನಂ ವಾಂಗ್ಚುಕ್ ಅವರು ಜಂತರ್ ಮಂತರ್ ನಲ್ಲಿ ಇದ್ದಿದ್ರೆ ಪ್ರತಿಭಟನೆ ಈ ರೀತಿಯಾದಂತಹ ಸ್ವರೂಪವನ್ನ ಪಡಿತಿತ್ತು ಎಲ್ಲೋ ಗೊತ್ತಿಲ್ಲ. ಆದ್ರೆ ಸೋನಂ ವಾಂಗ್ಚುಕ್ ಅವ್ರನ್ನ ಬಲವಂತವಾಗಿ ಎತ್ಕೊಂಡು ಹೋಗಿದ್ದೇನಿದೆ ವಿದ್ಯಾರ್ಥಿಗಳನ್ನ ಕೆರಳಿಸ್ತು. ಇವತ್ತು ಜಂತರ್ ಮಂತರ್ ನಲ್ಲಿ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳು ಸೇರುವಂತೆ ಆಗಿದೆ. ಯಾಕಂತಂದ್ರೆ ಇಡೀ ಜಂತರ್ ಮಂತರ್ನ ಒಂದು ರಸ್ತೆ ಏನಿದೆ ಸಂಪೂರ್ಣವಾಗಿ ಆ ವಿದ್ಯಾರ್ಥಿಗಳು ತುಂಬಿಕೊಂಡಿರುವಂತಹದ್ದು, ವಿದ್ಯಾರ್ಥಿಗಳು ಮತ್ತೆ ಯುವ ಜನತೆ ತುಂಬಿಕೊಂಡಿದ್ದಾರೆ. ಅದ್ರ ಜೊತೆಗೆ ಪಾರ್ಲಿಮೆಂಟ್ ಸ್ಟ್ರೀಟ್ಗೂ ಕೂಡ ಈಗ ಜನರು ಬಂದಿರುವಂತಹದ್ದು. ಏನು ಜಂತರ್ ಮಂತರ್ನ ರಸ್ತೆ ಸಂಪೂರ್ಣವಾಗಿ ತುಂಬ ಹೋಗಿದೆ, ಅಂದ್ರೆ 1 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಂದ ತುಂಬ ಹೋಗಿದೆ. ಜೊತೆಗೆ ಈಗ ಪಾರ್ಲಿಮೆಂಟ್ ಸ್ಟ್ರೀಟ್ ನಲ್ಲೂ ಕೂಡ ಎಷ್ಟೇ ಬಿಗಿ ಭದ್ರತೆಯನ್ನ ಮಾಡ್ಕೊಂಡ್ರು ಕೂಡ ಪಾರ್ಲಿಮೆಂಟ್ ಸ್ಟ್ರೀಟ್ಗೂ ಕೂಡ ಈಗ ವಿದ್ಯಾರ್ಥಿಗಳು ಬಂದಿರುವಂತಹದ್ದು. ಜೊತೆಗೆ ರೈಲ್ವೆ ಭವನ್ ತನಕನೂ ಕೂಡ, ಅಂದ್ರೆ ಪಾರ್ಲಿಮೆಂಟ್ಗೆ ಪಕ್ಕದಲ್ಲೇ ಇರ್ತಕ್ಕಂಥ ರೈಲ್ವೆ ಭವನ್, ಇಲ್ಲಿಗೂ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಲ್ಲಿ ದೊಡ್ಡ ಮಟ್ಟದ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಆವರಣಕ್ಕೆ ಎಂಟ್ರಿ ಆಗಬಾರದು, ಪಾರ್ಲಿಮೆಂಟ್ ಕಾಂಪೌಂಡ್ ಹತ್ರಕ್ಕೂ ಬರಬಾರದು ಅನ್ನುವಂತ ಕಾರಣಕ್ಕೋಸ್ಕರ ರೈಲ್ವೆ ಭವನ್ ಮುಂಭಾಗದಲ್ಲಿಯೇ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ತಡೆ ಹಿಡಲಾಗಿದೆ. ಸರ್ಕಾರಕ್ಕೆ ಇದರ ಪರಿಸ್ಥಿತಿ ಈಗ ಅರ್ಥ ಆಗ್ತಾ ಇದೆ, ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಇದನ್ನ ವಿದ್ಯಾರ್ಥಿಗಳ ಜೊತೆ ಮಾತಾಡಲೇಬೇಕು, ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಹೋರಾಟ ನೇತೃತ್ವ ವಹಿಸಿಕೊಂಡವ್ರ ಜೊತೆ ಮಾತಾಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗ ಕೇಂದ್ರ ಸರ್ಕಾರ ಬಂದಿರುವಂತಹದ್ದು. ಹಾಗಾಗಿ ಈಗ ಕೇಂದ್ರ ಸಚಿವರಾದಂತಹ ಜೆಪಿ ನಡ್ಡಾ ಅವರು ಈ ಪ್ರತಿಭಟನೆ ನೇತೃತ್ವ ವಹಿಸಿದವರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಅನ್ನುವಂತಹದ್ದು. ಇದರ ಪ್ರತಿನಿಧಿಗಳು, ಈ ಹೋರಾಟದ ಪ್ರತಿನಿಧಿಗಳ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಜೆಪಿ ನಡ್ಡಾ ಅವರು ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂತಹದ್ದು. ಹೀಗಾಗಿ ಮತ್ತೊಂದು ತೀವ್ರತೆಗೆ ಹೋಗಬೇಕಾದಂತಹ ಪ್ರತಿಭಟನೆ ಎಲ್ಲೋ ಒಂದ್ ಕಡೆ ಸಮಾಧಾನ ಆಗುವಂತಹ ಸಾಧ್ಯತೆ ಇದೆ. ಅಟ್ಲೀಸ್ಟ್ ಇದುವರೆಗೆ ಕೇಂದ್ರ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಈ ಪ್ರತಿಭಟನಾಕಾರರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿರಲಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಜಂತರ್ ಮಂತರ್ನಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹದನ್ನ ಹೇಳಲಾಗ್ತಿತ್ತು, ಮತ್ತೆ ವ್ಯಂಗ್ಯವನ್ನ ಮಾಡಲಾಗ್ತಿತ್ತು, ವಿಡಂಬನೆಯನ್ನು ಕೂಡ ಈ ಪ್ರತಿಭಟನೆಗೆ ಮಾಡಲಾಗ್ತಿತ್ತು. ಇವತ್ತು ದೆಹಲಿಯಲ್ಲಿ ಸೇರಿರ್ತಕ್ಕಂಥ ಯುವಕರನ್ನ ನೋಡಿದ್ರೆ ಇದು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಿರುವಂತಹದ್ದು. ಹೀಗಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಜೆಪಿ ನಡ್ಡಾ ಅವರು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳ ಜೊತೆ ಮಾತುಕತೆಯನ್ನ ನಡೆಸುವಂತಹ ಹಂತಕ್ಕೆ ಈಗ ಬಂದಿದೆ. ಇದು ಹೊರಗಡೆ ಆದ್ರೆ ಪಾರ್ಲಿಮೆಂಟ್ ನ ಒಳಗಡೆಯೂ ಕೂಡ ವಿರೋಧ ಪಕ್ಷಗಳು ಈ ವಿಚಾರವನ್ನು ಎತ್ತಿವೆ. ಮುಖ್ಯವಾಗಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ಏನಿದೆ, ಸೋರಿಕೆ ಏನಿದೆ, ಈ
ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿರುವಂತಹದ್ದು. ಜೊತೆಗೆ ಹೊರಗಡೆ ಸಂಸತ್ನ ಹೊರಗಡೆ ಏನು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ, ಅವರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿರುವಂತಹದ್ದು. ಮತ್ತೆ ಸೋನಂ ವಾಂಗ್ಚುಕ್ ಅವರನ್ನ ಮೊನ್ನೆ ಜಂತರ್ ಮಂತರ್ನಿಂದ ಎತ್ಕೊಂಡು ಹೋಗುವಾಗಲೂ ಕೂಡ ಪ್ರತಿರೋಧ ಒಡ್ಡಿದಂತಹ ವಿದ್ಯಾರ್ಥಿಗಳಿಗೂ ಮೇಲೆ ಕೂಡ ಲಾಠಿ ಚಾರ್ಜ್ ಆಗಿರುವಂತಹದ್ದು. ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಖಂಡಿಸಿದ್ದಾರೆ. ಮತ್ತೆ ಈ ರೀತಿಯಂತ ದಾಳಿಯನ್ನ ವಿದ್ಯಾರ್ಥಿಗಳ ಮೇಲೆ ಮಾಡಬಾರದು, ಮತ್ತೆ ಇದೊಂದು ದೊಡ್ಡ ರೀತಿಯಂತ ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂತಹದ್ದು. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕು ಅನ್ನುವಂತಹ ಮನವಿಯನ್ನ ಬೇಡಿಕೆಯನ್ನ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಟ್ಟಿದ್ದಾರೆ. ಜೊತೆಗೆ ಲೋಕಸಭೆಯಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಯಿತು. ನೀಟ್ನಲ್ಲಿ ಆಗಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಹಗರಣ ಏನಿದೆ ಇದರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವಕಾಶವನ್ನ ಕೋರಿದ್ರು. ಓಂ ಬಿರ್ಲಾ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ವಿರೋಧ ಪಕ್ಷಗಳು ಗದ್ದಲವನ್ನ ಮಾಡಿದ್ವು. ಈಗ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಸದನಗಳನ್ನ ಕೆಲವು ಗಂಟೆಗಳ ಕಾಲ ಈಗ ಮುಂದೂಡಿಕೆ ಆಗಿರುವಂತಹದ್ದು. ಮತ್ತೆ ಸದನ ಆರಂಭ ಆದಂತಹ ಸಂದರ್ಭದಲ್ಲಿ ಮತ್ತೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಎಲ್ಲ ರೀತಿಯಂತಹ ಸಿದ್ಧತೆಯನ್ನ ನಡೆಸಿರುವಂತಹದ್ದು. ಒಂದು ಕಡೆ ರಾಮ ಮಂದಿರ ಹುಂಡಿ ಕಳ್ಳತನದ ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಲೋಕಸಭೆಯಲ್ಲಿ ಮಾಡಿದ್ದಾರೆ, ರಾಜ್ಯಸಭೆಯಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಎರಡು ಪ್ರಮುಖ ವಿಚಾರಗಳನ್ನು ನಾವು ಈ ಮುಂಗಾರು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತಾ ಇದೀವಿ ಅನ್ನುವಂಥದ್ದು. ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ, ಮತ್ತೊಂದು ರಾಮ ಮಂದಿರದ ಹುಂಡಿ ಕಳ್ಳತನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತೇವೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಅಣ್ಣಾ ಹಜಾರೆ ಹೋರಾಟದ ಬಳಿಕ ಅತ್ಯಂತ ದೊಡ್ಡ ಪ್ರತಿಭಟನೆ ಈಗ ದೆಹಲಿಯಲ್ಲಿ ಆಗ್ತಿರುವಂತಹದ್ದು. ಸಾವಿರಾರು ವಿದ್ಯಾರ್ಥಿಗಳು ಸೇರಿದ್ದಾರೆ, ಪೋಷಕರುಗಳು ಕೂಡ ಸೇರಿರುವಂತಹದ್ದು. ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ಪ್ರತಿಭಟನೆ ಈಗ ದೆಹಲಿಯಲ್ಲಿ ನಡೀತಿರುವಂತಹದ್ದು. ದೆಹಲಿ ಸರ್ಕಾರ ಇದನ್ನು ನಿಭಾಯಿಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ದೆಹಲಿಯಲ್ಲಿ ಇಷ್ಟು ಮಟ್ಟದ ಬಿಗಿ ಭದ್ರತೆಯನ್ನ ಎಂದು ಕೂಡ ನೋಡಿರಲಿಲ್ಲ. ಅಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಂಡಿರುವಂತಹದ್ದು. ಸರ್ಕಾರ ಈ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತಹ ಪ್ರಯತ್ನ ಮಾಡಿದಷ್ಟು ಕೂಡ ಈ ಪ್ರತಿಭಟನೆ ಜಾಸ್ತಿ ಆಗ್ತಾ ಹೋಗ್ತಿರುವಂತಹದ್ದು. ಹಾಗಾಗಿ ಸರ್ಕಾರ ಬಂದು ದೊಡ್ಡ ಎಚ್ಚರಿಕೆ ನಡೆ ಇಡ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನ ಕಳಿಸ್ತಾ ಇರುವಂತಹದ್ದು. ಜೆ.ಪಿ. ನಡ್ಡಾ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಅವರ ಬೇಡಿಕೆಗಳನ್ನ ಆಲಿಸುವಂತಹ ಸಾಧ್ಯತೆ ಇದೆ. ರೆಹಮಾನ್.